ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ಕಾಂಗ್ರೆಸ್ ಸಮಾವೇಶದಲ್ಲಿ ಕಾರ್ಯಕರ್ತರು ಶಾಸಕರ ನಡುವೆನೆ ಕಾರ್ಯಕರ್ತರು ಶಾಸಕರ ಎದುರಲ್ಲೇ ಕೈ ಮಿಲಾಯಿಸಿಕೊಂಡಂತ ಘಟನೆ ಕೋಲಾರದಲ್ಲಿ ನಡೆದಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾರಾಮಾರಿಯಾಗಿದೆ, ಕೈಯಾಗಿದೆ. ಶಾಸಕರು ಎದುರುಗಡೆನೇ ಇದ್ರು, ಕಾಂಗ್ರೆಸ್ನ ಕಾರ್ಯಕರ್ತರು ಕೈ ಮಿಲಾಯಿಸಿಕೊಂಡಂತ ಘಟನೆ ನಡೆದಿದೆ. ಕೋಲಾರ ಕಾಂಗ್ರೆಸ್ ಶಾಸಕರ ಬೆಂಬಲಿಗರ ಮಧ್ಯೆ ಗಲಾಟೆ ಆಗಿದೆ. ಕಾಂಗ್ರೆಸ್ನ ಶಾಸಕರು ಎದುರುಗಡೆ ಇದ್ರು, ಕಾಂಗ್ರೆಸ್ನ ಶಾಸಕರ ಬೆಂಬಲಿಗರು ಗಲಾಟೆ ಮಾಡಿಕೊಂಡಿದ್ದು ಸಮಾವೇಶ ನಡೀತಾ ಇತ್ತು. ಗಲಾಟೆ ಆಗಿದೆ. ಎರಡು ಬಣಗಳ ನಡುವೆ ನೂಕಾಟ ತಳ್ಳಾಟ ಆಗಿದೆ, ಹೊಡಿ ಬಡಿ ಎಲ್ಲ ಆಗಿದೆ. ಕೆಲವು ಶಾಸಕರ ಬೆಂಬಲಿಗರ ನಡುವೆ ಮಾತಿನ ಚಕಮಕಿಯಿಂದ ಶುರುವಾದಂತ ಗಲಾಟೆ ಕೋಲಾರದ ನಂದಿನಿ ಪ್ಯಾಲೇಸ್ನಲ್ಲಿ ನಡೀತಾ ಇರುವಂತ ಸಮಾವೇಶದಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ನೋಡಿ, ಅಲ್ಲಿ MLA ಇದ್ರು, ಅವ್ರ ಎದುರಲ್ಲೇ ಈ ರೀತಿ ಘಟನೆ ಆಗಿರೋದು ಕೋಲಾರದಲ್ಲಿ. ಸಮಾವೇಶ ಆರಂಭಕ್ಕೂ ಮುನ್ನವೇ, ಇನ್ನೂ ಸಮಾವೇಶವೂ ಆರಂಭ ಆಗಿಲ್ಲ, ಕಾರ್ಯಕರ್ತರು ಮಾತ್ರ ಹೊಯ್ಕೈ ಮಾಡ್ಕೊಂಡಿದ್ದಾರೆ. ಎರಡು ಬಣ ಅಂತೆ. ಯಾವ ಬಣ ಏನು ಎತ್ತ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಕೋಲಾರದ ಕರೆಸ್ಪಾಂಡೆಂಟ್ ಸುರೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಯಾಕೆ ಗಲಾಟೆ ಶುರುವಾಯಿತು? ಯಾವ್ಯಾವ ಬಣ ಅದು? ಶಾಸಕರು ನಿಂತಲ್ಲಿ ಮೂಕ ಪ್ರೇಕ್ಷಕರಾಗಿ ಏನು ಮಾಡ್ತಾ ಇದ್ರು ಸುರೇಶ್? ಖಂಡಿತ ರಂಜಿತ್, ಏನಂದ್ರೆ ಕೋಲಾರದ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಮುಗಿಯದ ಕಥೆ ಆಗಿರುವಂತದ್ದು. ಏನು ಆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಏನು ಬಣಗಳ ನಡುವೆ ಕಿತ್ತಾಟ, ಗುದ್ದಾಟ ಮತ್ತೆ ಕೈ ಮಿಲಾಯಿಸುವಂತಹ ಪರಿಸ್ಥಿತಿ ಏನು ಪ್ರತಿ ಸಭೆಯಲ್ಲೂ ಸಹ ನಡೀತಾ ಇರುವಂತದ್ದು. ಇಂದು ಸಹ ಏನು ಕೋಲಾರದ ಹೊರವಲಯದ ನಂದಿನಿ ಪ್ಯಾಲೇಸ್ನಲ್ಲಿ ನಡೀತಾ ಇರುವಂತಹ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮತ್ತು ಕಾರ್ಯಕ್ರಮದ ಸಭೆಯಲ್ಲಿ ಏನು ಸಭೆ ಆರಂಭಕ್ಕೂ ಮುನ್ನ ಏನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣ್ ಮತ್ತೆ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಪ್ರಸಾದ್ ಬಾಬು ಅವರ ಮೇಲೆ ಇಲ್ಲಿನ ಕಾರ್ಯಕರ್ತರು ಮುಗಿಬಿದ್ದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ರಮೇಶ್ ಕುಮಾರ್ ಬಣ ಮತ್ತೆ KS ಚಿನ್ನಪ್ಪನವ್ರ ಬಣ ಏನು ನಡೀತಾನೆ ಬರ್ತಿರೋದಂದ್ರೆ ಇಬ್ಬರ ನಡುವೆ ಭಿನ್ನಮತ ಮತ್ತೆ ಗುಂಪುಗಾರಿಕೆ ನಡೀತಾ ಬರ್ತಾ ಇತ್ತು. ಇವತ್ತು ಸಹ ಏನು ಪಕ್ಷದ ಕಾರ್ಯಕ್ರಮದಲ್ಲಿ ಏನು ಸ್ಫೋಟಗೊಂಡಿರುವಂತದ್ದು ಏನು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಪ್ರಸಾದ್ ಬಾಬು ಮತ್ತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣ್ ಅವರು, ಇವರು KH ಬಣಕ್ಕೆ ಸಂಬಂಧಪಟ್ಟಂತವರು. ಇವರು ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಈ ರೀತಿಯ ಘಟನೆ ನಡೀತಾ ಇರುವಂತದ್ದು. ಇವತ್ತು ಸಹ ಏನು ಪಕ್ಷದ ವೇದಿಕೆ ಕಾರ್ಯಕ್ರಮ ಅತ್ತಂತ ಸಂದರ್ಭದಲ್ಲಿ ಇಬ್ಬರನ್ನು ಸಹ ಏನು ಕಾರ್ಯಕರ್ತರು ನೀವು ಏನು ಪಕ್ಷದ ವಿರೋಧ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ, ಅದರ ಜೊತೆಗೆ ಏನು ರಮೇಶ್ ಕುಮಾರ್ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಲ್ಲ ಎಂಬ ನಿಟ್ಟಿನಲ್ಲಿ ಏನು ಕಾರ್ಯಕರ್ತರು ಮುಗಿಬಿದ್ದಿದ್ದು ಸುಮಾರು 20 ನಿಮಿಷ ಸಮಯದಲ್ಲಿ ಇಬ್ಬರು ಕೈ ಮಿಲಾಯಿಸುವಂತಹ ಘಟನೆ ನಡೆದಿರುವಂತದ್ದು. ನೀವು ದೃಶ್ಯ ನೋಡೋದಾದ್ರೆ ಅಲ್ಲಿ ಶಾಸಕರು ಇರ್ತಾರೆ, ಅಂದ್ರೆ ಕೋಲಾರ ಶಾಸಕರು ಕೊತ್ತೂರು ಮಂಜುನಾಥ್ ಆಗ್ಬೋದು, ವಿಧಾನ ಪರಿಷತ್ ಸದಸ್ಯರಾದಂತಹ ಅನಿಲ್ ಕುಮಾರ್ ಆಗ್ಬೋದು, ನಂಜೇಗೌಡರು ಆಗ್ಬೋದು, ಮತ್ತೆ ಏನು CM ನ ರಾಜಕೀಯ ಕಾರ್ಯದರ್ಶಿ ಆದಂತಹ ನಜೀರ್ ಅಹಮದ್ ಸಹ ಅಲ್ಲಿರ್ತಾರೆ. ಅವರ ಎದುರು ಸಹ ಈ ರೀತಿಯ ಕೈ ಒಂದು ರೀತಿಯ. ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. CM ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡಾ ಪ್ರಕರಣದಲ್ಲಿ ಮೈಸೂರು ಲೋಕಾಯುಕ್ತ ಆಫೀಸ್ನಲ್ಲಿ FIR ದಾಖಲಾಗಿದೆ. ಈಗ ಸಿದ್ದರಾಮಯ್ಯನವರು ಕಾನೂನು ಹೋರಾಟವನ್ನ ಮಾಡಬೇಕಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸೋದಕ್ಕೆ ಪ್ಲಾನ್ ಮಾಡಿದಾರಂತೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ತಮ್ಮ ಕಾನೂನು ಸಲಹೆಗಾರರಾಗಿರುವ ಪೊನ್ನಣ್ಣ ಅವ್ರ ಜೊತೆಯಲ್ಲಿ. CM ಪರವಾಗಿ ವಕೀಲ ಸಿಂಘ್ವಿ ಜೊತೆಯಲ್ಲಿ ಪೊನ್ನಣ್ಣ ಚರ್ಚೆ ಮಾಡಿದ್ದಾರೆ. ಸಿಂಘ್ವಿ ಅವರ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ AS ಪೊನ್ನಣ್ಣ ಅವರು ಚರ್ಚೆ ಮಾಡಿದ್ದಾರೆ. ದೆಹಲಿ ಭೇಟಿ ಬಳಿಕ CM ಭೇಟಿಯಾಗಿ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗೆ ಕಾನೂನು ಹೋರಾಟವನ್ನು ಮಾಡಿದ್ರೆ ನಮ್ಗೆ ಇದರಿಂದ ಹೊರಗಡೆ ಬರಬಹುದು. ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೂ ಕೂಡ ಈಗ ತಯಾರಿಯನ್ನು ನಡೆಸಿದ್ದಾರೆ. ಜನಪ್ರತಿನಿಧಿ ಕೋರ್ಟ್ ತೀರ್ಪು ವಿರುದ್ಧ ಮೇಲ್ಮನವಿಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಈಗ ಟೆನ್ಷನ್ನು ಯಾಕಂತ ಹೇಳಿದ್ರೆ FIR ದಾಖಲಾಗಿದೆ. ಸೋಮವಾರದಿಂದ ತನಿಖೆಯೂ ಕೂಡ ಆರಂಭ ಆಗುತ್ತೆ. ಹೀಗಿರುವಾಗ ತಾವು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಅನ್ನೋದು ವಿಪಕ್ಷಗಳ ಆಗ್ರಹವೂ ಆಗಿದೆ. ಇದೆಲ್ಲದರ ನಡುವೆ ಕಾನೂನು ಹೋರಾಟವನ್ನು ನಡೆಸೋದಕ್ಕೆ ಸಿದ್ದರಾಮಯ್ಯನವರು ಈಗ ತಯಾರಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಮ್ಮ ನಿವಾಸಕ್ಕೆ ಇವತ್ತು ತಮ್ಮ ಕಾನೂನು ಸಲಹೆಗಾರರಾಗಿರುವ ಪೊನ್ನಣ್ಣ ಅವ್ರನ್ನ ಕರೆಸ್ಕೊಂಡ್ರು. ಅವ್ರ ಜೊತೆಯಲ್ಲಿ ಮಾತಾಡಿದ್ರು. ಪೊನ್ನಣ್ಣ
ಅಭಿಷೇಕ್ ಮನು ಸಿಂಘ್ವಿ ಜೊತೆಯಲ್ಲಿ ಕಾನೂನು ಹೋರಾಟದ ಬಗ್ಗೆ ದೆಹಲಿಯಲ್ಲೇ ಚರ್ಚೆ ಮಾಡಿ ಬಂದಿದ್ದಾರೆ. ಇವತ್ತು ಏನೇನು ಚರ್ಚೆ ಆಗಿದೆ, ಏನು ಕತೆ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಕೊಟ್ಟಿದ್ದಾರೆ. ನಿರೀಕ್ಷಣಾ ಜಾಮೀನು ಸಲ್ಲಿಸೋದ್ರ ಬಗ್ಗೆಯೂ ಕೂಡ, ಅರ್ಜಿ ಸಲ್ಲಿಸೋದ್ರ ಬಗ್ಗೆಯೂ ಕೂಡ ಸದ್ಯಕ್ಕೆ ಚರ್ಚೆ ಆಗಿದೆ. ಮುಂದೇನು ಅನ್ನೋದು ಕಾನೂನು ಹೋರಾಟದ ನಂತರವೇ ಗೊತ್ತಾಗಬೇಕಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಪೊನ್ನಣ್ಣ ಅವರನ್ನು ತಾವೇನಾದರೂ ಮಾತಾಡ್ಸಿದ್ರಾ? ಏನು ಹೇಳ್ತಾ ಇದ್ದಾರೆ? ಕಾನೂನು ಹೋರಾಟದ ಬಗ್ಗೆ ಏನಾದರೂ ಸುಳಿವನ್ನ ಬಿಟ್ಟುಕೊಟ್ರಾ? ರಂಜಿತ್, ಏನು ಮೈಸೂರಿನಲ್ಲಿರ್ತಕ್ಕಂಥ CM ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ಅವರ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರು ಏನು ಅವರು ಅಭಿಷೇಕ್ ಮನು ಸಿಂಘ್ವಿಯನ್ನು ದೆಹಲಿಯಲ್ಲಿ ಭೇಟಿಯಾಗಿದ್ದರು, ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ನಡೀತಾ ಇರತಕ್ಕಂಥ ವಿದ್ಯಮಾನಗಳಲ್ಲಿ CM ಪರವಾಗಿ ಯಾವ ರೀತಿಯ ಕಾನೂನು ಹೋರಾಟವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ CMಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಏನು ಒಂದು ಕಡೆ ಏನು ಹೈಕೋರ್ಟ್ ಏಕಸದಸ್ಯ ಪೀಠ ರಾಜ್ಯಪಾಲರು ನೀಡಿದಂಥ 17A ಅನುಮತಿಯನ್ನು ಎತ್ತಿಡಿದಿದೆ. ಇದನ್ನು ಪ್ರಶ್ನಿಸಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಹೋಗ್ಬೇಕಾ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಅನ್ನೋದ್ರ ಬಗ್ಗೆ ಮನು ಸಿಂಘ್ವಿ ಜೊತೆ ಚರ್ಚೆ ಮಾಡ್ಕೊಂಡು ಬಂದು ಅದನ್ನು ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡಿರ್ತಕ್ಕಂಥದ್ದು. ಇನ್ನೊಂದು ವಿಚಾರವಾಗಿ ಏನು ಮೈಸೂರು ಲೋಕಾಯುಕ್ತದಲ್ಲಿ FIR ದಾಖಲಾಗಿದೆ. ಈ FIRಗೆ ಸಂಬಂಧಿಸಿದಂತೆ FIR ರದ್ದು ಕೋರಿ ಹೈಕೋರ್ಟ್ ಮೊರೆಯನ್ನು ಹೋಗ್ಬೇಕಾ ಅಥವಾ ಆಂಟಿಸಿಪೇಟರಿ ಬೇಲನ್ನು ತೆಗೆದುಕೊಳ್ಬೇಕಾ, ನಿರೀಕ್ಷಣಾ ಜಾಮೀನನ್ನು ಅಂತೇಳಿ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಏನು FIR ರದ್ದು ಕೋರೋ ವಿಚಾರವಾಗಲಿ ಅಥವಾ ಆಂಟಿಸಿಪೇಟರಿ ಬೇಲನ್ನು ಮಂಜೂರು ಮಾಡೋದಕ್ಕೆ ಕೇಳೋದಾಗಲಿ ಸಾಧ್ಯತೆಗಳು ತೀರಾ ಕಡಿಮೆ ಇರೋ ಸಾಧ್ಯತೆಗಳು ಕಾಣಿಸ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಈ ಒಂದು ಸೆಕ್ಷನ್ಗಳನ್ನು ಏನು ಹಾಕಲಾಗಿದೆ ಸಿದ್ದರಾಮಯ್ಯ ಅವರ ಮೇಲೆ, ಅದರಲ್ಲಿ ಏನು ಆ್ಯಂಟಿ ಕರಪ್ಷನ್ ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ ಕೆಲವೊಂದು ಸೆಕ್ಷನ್ಗಳು ಮತ್ತು ಬೇನಾಮಿ ಪ್ರಾಪರ್ಟಿ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಒಂದಷ್ಟು ಸೆಕ್ಷನ್ಗಳು, ಜೊತೆಗೆ IPC ಸೆಕ್ಷನ್ಗಳನ್ನು ಹಾಕಿ FIR ಅನ್ನು ದಾಖಲಿಸಿರ್ತಕ್ಕಂಥದ್ದು. ಇದರಲ್ಲಿ 120B ಹೊರತುಪಡಿಸಿ ಬೇರೆ ಯಾವುದೇ ಸೆಕ್ಷನ್ನಲ್ಲಿ ಗರಿಷ್ಠ 7 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಇಲ್ದಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಬಂಧನ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಹೀಗಾಗಿ ನಿರೀಕ್ಷಣಾ ಜಾಮೀನು ಕೋರೋ ಸಾಧ್ಯತೆ ತೀರಾ ಕಡಿಮೆ ಇರತಕ್ಕಂಥದ್ದು. ಅಲ್ಲದೆ ನಿರೀಕ್ಷಣಾ ಜಾಮೀನು ಕೋರಿದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ, ಈ ಹಿನ್ನೆಲೆಯಲ್ಲಿ ಒಂದು ನಿರೀಕ್ಷಣಾ ಜಾಮೀನನ್ನು ಕೋರಿದ್ದಾರೆ ಅನ್ನೋ ಒಂದು ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಆಗೋ ಸಾಧ್ಯತೆ ಇರೋದ್ರಿಂದ ನಿರೀಕ್ಷಣಾ ಜಾಮೀನಿಗೆ ಆಗಲಿ ಅಥವಾ FIR ರದ್ದು ಕೋರುವ ಸಂಬಂಧವಾಗಿ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳೋ ಬಗ್ಗೆ ಸದ್ಯಕ್ಕೆ ಇನ್ನೂ ಅನುಮಾನ ಇರತಕ್ಕಂಥದ್ದು. ಆದರೆ ಏನು ಏಕಸದಸ್ಯ ಪೀಠ ರಾಜ್ಯಪಾಲರ ಒಂದು 17A ಅನುಮತಿಯನ್ನು ಎತ್ತಿ ಹಿಡಿದಿದೆ, ಇದ್ರ ಬಗ್ಗೆ ಹೈಕೋರ್ಟ್ನಲ್ಲಿ ಸದ್ಯಕ್ಕೆ ಕಾನೂನು ಹೋರಾಟ ಮಾಡೋದಕ್ಕೆ CM ಬಳಗದ ಒಂದು ಲೀಗಲ್ ಟೀಮ್ ರೆಡಿ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್. ಕಾನೂನು ಸಲಹೆಗಾರ AS ಪೊನ್ನಣ್ಣ ನನ್ನನ್ನ ಭೇಟಿಯಾಗಿದ್ದು ಹೌದು, ಆದರೆ ಯಾವುದೇ ಕಾನೂನಿನ ಹೋರಾಟದ ಬಗ್ಗೆ ಇನ್ನೂ ಕೂಡ ನಾವು ಚರ್ಚೆ ಮಾಡಿಲ್ಲ, ಹಿಂಗಂತೇಳಿ ಹೇಳಿದ್ದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳಿದ್ದಾರೆ. ಭೇಟಿಯಾಗಿದ್ದಾರೆ AS ಪೊನ್ನಣ್ಣ, ಆದರೆ ಕಾನೂನು ಹೋರಾಟದ ಬಗ್ಗೆ ಯಾವುದೇ ಚರ್ಚೆ ಮಾಡಿಲ್ಲ, ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಕುಮಾರಸ್ವಾಮಿಯ ಆರೋಪಗಳಿಗೆ ನಾನು ಉತ್ತರವನ್ನು ಕೊಡೋದಿಲ್ಲ,